ಸುನೀಲ್. ನಾನಿಲ್ಲಿ ಬಂದಿರೋದು ಶಿಬಾರಕ್ಕೆ ಬಂದಿದ್ದೀನಿ. ದಾವಣಗೆರೆಯಲ್ಲಿದೆ, ಇದು ಕೊಂಡಜ್ಜಿ ರೋಡಲ್ಲಿದೆ. ಹೊಸದಾಗಿ ದೇವಸ್ಥಾನನ ಶುರು ಮಾಡಿದ್ದಾರೆ. ಹಳೆ ದೇವಸ್ಥಾನ ಇತ್ತು, ಇದು 10 ರಿಂದ 15 ವರ್ಷ ತಗೊಂಡಿದ್ದಾರೆ ಹೊಸ ದೇವಸ್ಥಾನ ಕಟ್ಟೋದಕ್ಕೆ. ದೇವಸ್ಥಾನ ಯಾವ ರೀತಿ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಅದನ್ನೆಲ್ಲ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. 7 ಕೋಟಿ ಒಡೆಯನ ಭಕ್ತರು ಯಾರೆಲ್ಲ ಇದ್ದೀರಾ ಅವರೆಲ್ಲ ಈ ವಿಡಿಯೋ ನೋಡಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ದೇವಸ್ಥಾನ ಸ್ಟಾರ್ಟ್ ಮಾಡಿದಾರಲ್ಲ, ಮೂರ್ತಿಗಳದ್ದೆಲ್ಲ ಫೋಟೋಸ್ ತೋರಿಸ್ತೀನಿ. ಹಾಗೆ ನೋಡಿ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ, ಅದರದ್ದು ಸ್ವಲ್ಪ ವೀಡಿಯೋಸ್ ಹಾಕ್ತಾ ಇದ್ದೀನಿ. ಇವತ್ತು ಭಾನುವಾರ ಬೇರೆ ಇದೆ, ಭಾನುವಾರ ದೋಣಿ ಎಲ್ಲ ತುಳಿಸಿದ್ರು, ಪ್ರಸಾದದ ವ್ಯವಸ್ಥೆನೇ ಇತ್ತು, ಅದರದ್ದು ವೀಡಿಯೋ ಸ್ವಲ್ಪ ಹಾಕ್ತೀನಿ. ನಾನು ತೋರಿಸ್ತಾ ಇರೋದು ನೋಡಿ, ಇದು ಶಿಬಾರ ಅಂದರೆ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಈ ಶಿಬಾರದ ದೇವಸ್ಥಾನದ ಉದ್ಘಾಟನೆ ಹಾಗೂ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹದ ಸಮಾರಂಭ ನಡೆಯುತ್ತೆ. ಅದು ಯಾವಾಗ ಅಂದರೆ 4/5/2025ರಿಂದ 11/5/2025ನೇ ತಾರೀಕಿನಂದು ಹೋಮ, ಹವನ ಹಾಗೆ ಕಳಸ ಕುಂಭದ ಮೆರವಣಿಗೆ ಸಮೇತ ಈ ಸಮಾರಂಭವನ್ನು ನಡೆಸುತ್ತಾರೆ. ನಾನು ಇಲ್ಲಿ ತೋರಿಸ್ತಾ ಇರೋದು ಮೂಲದೇವರು ಮೈಲಾರಲಿಂಗೇಶ್ವರ ಸ್ವಾಮಿ. ಇಷ್ಟು ದಿವಸ ಪೂಜೆ ಮಾಡ್ತಾ ಇದ್ರಲ್ಲ, ಈ ದೇವರು ಪೂಜೆ, ಈ ದೇವರನ್ನು ಹಾಗೆ ಇಟ್ಕೊಂಡಿದ್ದಾರೆ ಅವರು. ಈಗ ನೂತನವಾಗಿ ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಮೂರ್ತಿಗೆ, ಆ ಮೂರ್ತಿಯ ಜೊತೆಗೆ ಈ ಮೂರ್ತಿಯ ಪೂಜೆನೂ ಇವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಮುಂದೆನೂ ನಡೆಸ್ಕೊಂಡು ಹೋಗ್ತಾರೆ. ಬನ್ನಿ ಇವಾಗ ದೇವಸ್ಥಾನ ಯಾವ ರೀತಿ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಅಂತ ತೋರಿಸ್ತಿದ್ದೀನಿ. ಇದು ಹೊರಗಡೆಯಿಂದ ಈ ಥರ ಇದೆ ನೋಡಿ, ಸುತ್ತಲೂ ಈ ಥರ ಬರುತ್ತೆ. ಇಲ್ಲಿ 3 ದೇವಸ್ಥಾನ ಬರುತ್ತೆ: ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ, ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಹಾಗೆ ಗಂಗಮಾಳಮ್ಮ ದೇವಸ್ಥಾನ ಬರುತ್ತೆ. 3 ದೇವಸ್ಥಾನ. ಈ ಹಳೆಯ ದೇವಸ್ಥಾನಕ್ಕೆ 350 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ. 350 ವರ್ಷದ ಹಿಂದ್ಗಡೆ ನಮ್ಮ ಅಪ್ಪ ಅವರೆಲ್ಲ ಇದ್ರಲ್ಲ, ಆ ಟೈಮಲ್ಲೆಲ್ಲ ಈ ದೇವಸ್ಥಾನ ಕಟ್ಟಿದ್ದು. ಅದನ್ನು ಇವಾಗ ನೂತನವಾಗಿ ದೇವಸ್ಥಾನ ಮಾಡ್ತಾ ಇದ್ದಾರೆ. ಸ್ವಲ್ಪ ಜಾಗದಲ್ಲೇ ಇತ್ತದು, 9x9 ಅಡಿ ಜಾಗದಲ್ಲಿ ಆ ಪುಟ್ಟ ದೇವಸ್ಥಾನ ಇತ್ತು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಇವಾಗ ಮೂಲ ವಿಗ್ರಹ ಇದೆ. ಆ ಮೂಲ ವಿಗ್ರಹದ ಜೊತೆಗೆ ಹೊಸದಾಗಿ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ದೇವರು, ಆ ದೇವರ ಪೂಜೆನೂ ಸಹ ಮಾಡ್ತಾರೆ ಇವರು. ನೋಡಿ ಎಂಟ್ರೆನ್ಸಲ್ಲಿ ಈ ರೀತಿ ಇದೆ, ಕಲ್ಲಿನಿಂದನೇ ದೇವಸ್ಥಾನ ಫುಲ್ಲು ಇವರು ಕನ್ಸ್ಟ್ರಕ್ಷನ್ ಮಾಡಿರೋದು. ಆ ಕಲ್ಲು ಎಲ್ಲಿಂದ ತಂದರು ಅಂತ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಹೊರಗಡೆಯಿಂದ ಈ ರೀತಿಯಾಗಿದೆ ನೋಡಿ. ಇದು ಕೊಂಡಜ್ಜಿ ರೋಡಲ್ಲಿ ಬರುತ್ತೆ ದೇವಸ್ಥಾನ, ದಾವಣಗೆರೆ ಕೊಂಡಜ್ಜಿ ರೋಡು. ಇದು ಪ್ಲ್ಯಾನ್ ನೋಡಿ ಯಾವ ರೀತಿ ದೇವಸ್ಥಾನ ಬಂದಿದೆ. ಇಲ್ಲಿ ದೇವಸ್ಥಾನದ ಹಿಂದ್ಗಡೆ ಒಂದು ಮಿನಿ ಫಂಕ್ಷನ್ ಹಾಲ್ ಬರುತ್ತೆ. ಹಾಗೆ ಸೇವೆ ಇರುತ್ತಲ್ಲ, ಗೊರವಪ್ಪ ಸೇವೆ ಮಾಡ್ತಾರಲ್ಲ, ಅದರದ್ದು ಜಾಗ ಇದೆ. ಹಾಗೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಯಾವ ರೀತಿ ನೋಟ ಕಾಣುತ್ತೆ ಅಂತ ಒಂದು ಪುಟ್ಟ ಪ್ಲ್ಯಾನ್ ಇದೆ ಅಷ್ಟೇ. ಇದು ದೇವಸ್ಥಾನ ಏನೋ ಕಂಪ್ಲೀಟ್ ಆಗ್ತಾ ಇದೆ, ಆದರೆ ರಾಜಗೋಪುರದ ಕೆಲಸ ತುಂಬಾ ಇದೆ ಅಂತೆ. ಅದು ಇನ್ನು ಓಪನಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಟೈಮ್ ತಗೊಂಡು ಇನ್ನೂ ರಾಜಗೋಪುರ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ ಹೇಗೆ ಕಾಣ್ತಾ ಇದೆ ಹೊರಗಡೆಯಿಂದ, ಫುಲ್ಲು ಕಲ್ಲಿನಿಂದನೇ ಕೆತ್ತಿರೋದಲ್ವ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಒಳಗಡೆನೂ ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಹೊರಗಡೆಯಿಂದ ದೇವಸ್ಥಾನ ನೋಡಿದ್ವಿ, ಈಗ ಒಳಗಡೆ ಹೋಗೋಣ. ನೋಡಿ ಎಂಟ್ರೆನ್ಸಲ್ಲೇ ಈ ಥರ ಕೆತ್ತನೆ ಮಾಡಿದ್ದಾರೆ. ಇದು ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ಈ ಥರ ಕಲ್ಲಿನಿಂದ ಈ ಥರ ಸುಂದರವಾಗಿ ಕೆತ್ತಿದ್ದಾರೆ. ಹಾಗೆ 7 ಕೋಟಿ ಒಡೆಯನ ವಾಹನ ಯಾವುದು ಹೇಳಿ ನೋಡೋಣ? ಕುದುರೆ ಅಲ್ವಾ? ಕುದುರೆದು ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇದನ್ನು ಅಷ್ಟೇ ಎಂಟ್ರೆನ್ಸಲ್ಲೇ ಬರುತ್ತೆ ಒಳಗಡೆ ಹೋಗಬೇಕಾದ್ರೆ. ಈ ದೇವಸ್ಥಾನ ಕಟ್ಟೋದಕ್ಕೆ ಇವರು 10 ರಿಂದ 15 ವರ್ಷ ಟೈಮ್ ತೊಗೊಂಡಿದ್ದಾರೆ. ಹಾಗೆ ಸುಮ್ಮನೆ ಈ ದೇವಸ್ಥಾನ ಸ್ಟಾರ್ಟ್ ಮಾಡಿಲ್ಲ ಇವರು. ಒಂದು 4-5 ಕಡೆ ಹೋಗಿ ಯಾವ ರೀತಿ ದೇವಸ್ಥಾನ ಕೆತ್ತನೆ ಮಾಡಿರ್ತಾರೆ ಅಂತ ಅದನ್ನೆಲ್ಲ ನೋಡ್ಕೊಂಬಂದು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಈ ಕಾಗಿನೆಲೆ ಅಲ್ಲೆಲ್ಲ ಹೋಗಿ ಬಂದು ನೋಡ್ಕೊಂಬಂದಿದ್ದಾರೆ, ಯಾವ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ. ಕಾಗಿನೆಲೆಯಲ್ಲಿ ಕೆಲಸ ಮಾಡಿರುವಂತಹ ಇಂಜಿನಿಯರ್ ಆಗಲಿ, ಅಲ್ಲಿಗೆ ಮಾಡಿರುವಂತಹ ವರ್ಕರ್ಸ್ನೇ ಕರೆಸಿ ಇಲ್ಲಿ ಕೆಲಸ ಮಾಡಿಸಿರೋದು ಇವರು. ಅಲ್ಲಿ ಹೇಗೆಲ್ಲ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಮಾಡಿಕೊಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ದೇವಸ್ಥಾನ ಮಾತ್ರ, ತುಂಬ ಲಕ್ಷಣವಾಗಿದೆ, ತುಂಬಾ ಚೆನ್ನಾಗಿದೆ. ದಾವಣಗೆರೆಯಲ್ಲಿ ಯಾರೆಲ್ಲ ಇದ್ದೀರಾ ಒಮ್ಮೆ ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 3 ದೇವಸ್ಥಾನ ಬರುತ್ತೆ: ಗಂಗಮಾಳಮ್ಮ ದೇವಸ್ಥಾನ, ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಹಾಗೆ ಸಂಪಿಗೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. 3 ದೇವಸ್ಥಾನ ಬರುತ್ತೆ. ತೋರಿಸ್ತಾ ಹೋಗ್ತೀನಿ ನೋಡಿ ಯಾವ ರೀತಿಯಾಗಿ ಇವರು ಇದರಲ್ಲೆಲ್ಲ ಯಾವ ರೀತಿಯಾಗಿ ಡಿಸೈನ್ ಮಾಡಿರೋದಾಗಲಿ, ಯಾವ ರೀತಿಯಾಗಿ ವರ್ಕ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ.
ಈ ದೇವಸ್ಥಾನ ಕಟ್ಟೋದಕ್ಕೆ ದೊಡ್ಡಬಳ್ಳಾಪುರ ಹಾಗೆ ಬುಕ್ಸಾಗರದಿಂದ ಕಲ್ಲು ತರಿಸಿ ದೇವಸ್ಥಾನ ಸ್ಟಾರ್ಟ್ ಮಾಡಿದರು. ಇವಾಗ ನೆಕ್ಸ್ಟು ಮೂರ್ತಿಗಳದ್ದು ಹೇಗೆ ಮಾಡಬೇಕು ಅಂತ ಡಿಸ್ಕಸ್ ಎಲ್ಲ ಮಾಡಿ ಇವರು ಮೂರ್ತಿನ ಕೊಟ್ಟೂರಲ್ಲಿ ಮೂರ್ತಿ ಕೆತ್ತನೆ ಮಾಡಿಸಿದ್ದಾರೆ. ಮೂರ್ತಿನೂ ಅಷ್ಟೇ ತುಂಬ ಚೆನ್ನಾಗಿ ಲಕ್ಷಣವಾಗಿದೆ. ಇವಾಗ ತೋರಿಸೋದು ಬೇಡ, ನೆಕ್ಸ್ಟು ಎಲ್ಲ ಫಂಕ್ಷನ್ಸ್ ಎಲ್ಲ ಆಗಿ ಓಪನಿಂಗ್ ಎಲ್ಲ ಆದಮೇಲೆ ನೀವೇ ನೋಡ್ತಿರಲ್ಲ, ಅದಕ್ಕೋಸ್ಕರ ನಾನು ಅದರದ್ದು ಫೋಟೋ ಶೇರ್ ಮಾಡ್ತಾಯಿಲ್ಲ ಮೂರ್ತಿದು. ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಕೊಟ್ಟೂರಲ್ಲಿ ಮಾಡಿಸಿದ್ರು ಅಂತ. ನೋಡಿ ಇಲ್ಲಿ ಒಟ್ಟು ಇಲ್ಲಿ 48 ಕಂಬ ಇದೆ. 48 ಕಂಬದಲ್ಲೂ ಒಂದೊಂದು ರೀತಿಯಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕೆತ್ತನೆನ. ಹಾಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನೋಡಿ. ಈ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಇದೆ ನೋಡಿ, ಇದು ಈ ದೇವಸ್ಥಾನದ ಸುತ್ತ ಇವರು 12 ಜ್ಯೋತಿರ್ಲಿಂಗ ಇರುತ್ತಲ್ಲ, 12 ಜ್ಯೋತಿರ್ಲಿಂಗನ ಕೆತ್ತನೆ ಮಾಡಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ 12 ಜ್ಯೋತಿರ್ಲಿಂಗ ಈ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದ ಹಿಂದ್ಗಡೆ ಸುತ್ತ ಕೆತ್ತನೆ ಮಾಡಿದ್ದಾರೆ. ಮೊದಲೆಲ್ಲ ನಾವು ಮೈಲಾರಕ್ಕೆ ಹಾಗೆ ದೇವರ ಗುಡ್ಡಕ್ಕೆ ಹೋಗಬೇಕಿತ್ತು. ಈಗ ಈ ದೇವಸ್ಥಾನ ಆಗಿರೋದ್ರಿಂದ ಸುತ್ತಮುತ್ತ ಜನ ಏನು ದಾವಣಗೆರೆ ಸುತ್ತಮುತ್ತ ಜನ ಏನೆಲ್ಲ ಇದ್ದೀರಲ್ಲ, ಅವರು ಇಲ್ಲೇ ಬಂದು ದೇವರ ಆಶೀರ್ವಾದ ತಗೋಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಆವಾಗ ಮೊದಲು ಮೈಲಾರಕ್ಕೆ ಹೋಗಬೇಕು ಅಂದರೆ ಈ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ತುಂಬ ದೂರ ಆಗ್ತಿತ್ತಂತೆ, ತುಂಬ ಸುತ್ತಿ ಹೋಗಬೇಕಿತ್ತು. ಅದಕ್ಕೋಸ್ಕರ ನೋಡಿ ಇಲ್ಲಿ ಹತ್ತಿರದಲ್ಲೇ ದೇವಸ್ಥಾನ ಮಾಡಿದ್ದಾರೆ. ಸುತ್ತಮುತ್ತ ಜನ ಬಂದು ದೇವರ ದರ್ಶನ ಮಾಡ್ಬೋದು. ಹಾಗೆ ಏನು ಈ 4/5/2025ರಿಂದ 11ನೇ ತಾರೀಕುವರೆಗೂ ಏನು ಫಂಕ್ಷನ್ಸ್ ಆಗುತ್ತೆ ನೋಡಿ, ಆ ದಿನದಂದು ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಈ ಏನು ಕಳಸ ಹಾಗೆ ಕುಂಭ ಓರ್ತಾರಲ್ಲ, ಅವರಿಗೆಲ್ಲ ಸೀರೆನ ಕೊಟ್ಟಿದ್ದಾರೆ, ಸೀರೆನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ ಕುದುರೆದು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಮೈಲಾರಲಿಂಗಪ್ಪನ ವಾಹನ ಕುದುರೆ ಅಲ್ವಾ, ಅದನ್ನು ನೀಟಾಗಿ ಮಾಡಿದ್ದಾರೆ. ನಾನು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದೇವಸ್ಥಾನ ಕಟ್ಟೋದಕ್ಕೆ ಇವರು ಯಾವುದೇ ರೀತಿಯಾದಂತಹ ಗೌರ್ಮೆಂಟಿಂದು ಹೆಲ್ಪ್ ತೊಗೊಂಡಿಲ್ಲ. ಕೇವಲ ಭಕ್ತರು ಕೊಡ್ತಾರಲ್ಲ ಆ ದುಡ್ಡಿನಿಂದನೇ ಈ ದೇವಸ್ಥಾನ ಕಟ್ಟಿಸಿರೋದು. ನೋಡಿ ಇದೆಲ್ಲ ದೇವಸ್ಥಾನ ಕಟ್ಟಿಸೋದಕ್ಕಿಂತ ಮುಂಚೆ ಮಾಡಿರುವಂತಹ ಪೂಜೆದು ಸ್ವಲ್ಪ ಫೋಟೋಸು ಶೇರ್ ಮಾಡ್ತೀನಿ. ಜಾಗದ ಪೂಜೆ ಆಗಲಿ ಕಂಬದ ಪೂಜೆ ಆಗಲಿ ಅದನ್ನೆಲ್ಲ ಮಾಡಿದ್ದಾರೆ. ಸ್ವಲ್ಪನೇ ಜಾಗ ಇತ್ತು, ಅಕ್ಕಪಕ್ಕ ಎಲ್ಲ ಅವರು ದಾನ ಕೊಟ್ಟರು. ದಾನ ತಗೊಂಡು ಹಾಗೆ ಭಕ್ತರು ಕೊಟ್ಟಿರುವಂತಹ ದುಡ್ಡಿನಿಂದನೇ ದೇವಸ್ಥಾನ ಕಟ್ಟಿಸಿದ್ದಾರೆ. 15 ಜನದ ಟ್ರಸ್ಟ್ ಇದೆ ಇಲ್ಲಿ ದೇವಸ್ಥಾನದಲ್ಲಿ. 15 ಜನದ ಟ್ರಸ್ಟಿಂದನೇ ಇವರು ಈ ದೇವಸ್ಥಾನ ಎಲ್ಲ ಕಟ್ಟಿರೋದು. ಅವ್ರನ್ನೂ ಮುಂದೆ ನಾನು ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಹಾಗೆ ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾರೆ. ಭಕ್ತಾದಿಗಳೇ, ದಿನಾಂಕ 7/5/2025ರಿಂದ 11/7/25ರವರೆಗೆ ಹೋಮ ಹವನಗಳು ಇರುತ್ತೆ. ಮತ್ತು 4ನೇ ತಾರೀಕಿಗೆ ಹೊಸ ಮೂರ್ತಿ ಮೆರವಣಿಗೆವು ಶಿವಾರದಿಂದ ಬುದ್ಧಮಂದಿರ ತನಕ ಹೊರಟು ಅಲ್ಲಿಂದ ಶಿವಾರಕ್ಕೆ ಬರುತ್ತದೆ. ಮತ್ತು ಅವತ್ತು ಸಮೇತ ಅನ್ನ ಸಂತರ್ಪಣೆ ಇರ್ತದೆ. ಸಕಲ ಭಕ್ತಾದಿಗಳು ದಯಮಾಡಿ ಆಗಮಿಸಿ ಸಹಕರಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು. ಇವರೆಲ್ಲ ದೇವಸ್ಥಾನದ ಟ್ರಸ್ಟಿಗಳು. ಅವರ ಇಂಟ್ರಡಕ್ಷನ್ ಮಾಡ್ಕೋತಾರೆ ನೋಡಿ. ಏಜೆನ್ಸಿ MJF ಬಳ್ಳಾರಿ, ದೇವಸ್ಥಾನ ಕಾರ್ಯದರ್ಶಿ ಗೋಪಾಲರಾವ್ ಕಾಮತ್, ಅರ್ಚಕರು ಸುರೇಶ್ ಕುಲಕರ್ಣಿ, ಸೆಕ್ರೆಟರಿ ಆ ಕಡೆ ಕಾರ್ಯದರ್ಶಿ ವೀರಣ್ಣ, ಆ ಕಡೆ ಈ ಕುಂಭ ಊರವರಿಗೆ ಕಳಸ ಊರವ್ರಿಗೆಲ್ಲ ಸೀರೆ ಎಲ್ಲ ಕೊಟ್ಟರು. ಇವರು ದೇವಸ್ಥಾನದ ಟ್ರಸ್ಟಿಗಳು. ಇವರಿಂದನೇ ದೇವಸ್ಥಾನ ಇಷ್ಟೆಲ್ಲ ಮುಂದುವರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಭಕ್ತರಿಂದ ದೇಣಿಗೆ ಎಲ್ಲ ಸಂಗ್ರಹ ಮಾಡಿ ದೇವಸ್ಥಾನ ಇಷ್ಟು ಚೆನ್ನಾಗಿ ಆಗೋದಕ್ಕೆ ಇವರ ಕೆಲಸ ತುಂಬ ಇದೆ ಅಂತ ಹೇಳ್ಬೋದು. ಭಾನುವಾರ ದಿನ ಹಾಗೆ ಹುಣ್ಣಿಮೆಯ ದಿನದಂದು ಇಲ್ಲಿ ಹಬ್ಬದ ವಾತಾವರಣ ಇರುತ್ತೆ ಅಂತ ಹೇಳ್ಬೋದು. ಆವತ್ತು ಆ ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯ ಮಾಡಿ ದೋಣಿ ತುಂಬಿಸಿ ಪ್ರಸಾದದ ವ್ಯವಸ್ಥೆ ಎಲ್ಲ ಇರುತ್ತೆ. ಹಾಗೆ ಸಂಜೆ ಟೈಮಲ್ಲಿ ದೇವ್ರದ್ದು ಪಲ್ಲಕ್ಕಿ ಉತ್ಸವ ಆಗಿರಲಿ, ಭಜನೆ ಆಗಿರಲಿ, ಹಾಗೆ ಗೊರವಪ್ಪರದು ಸೇವೆ ಎಲ್ಲ ಇರುತ್ತಲ್ಲ ಅದರದ್ದೆಲ್ಲ ಮಾಡ್ತಾರೆ. ಆವತ್ತಿನ ದಿನ 2 ಟೈಮಲ್ಲಿ ಇವರು ಮಾಡ್ತಾರೆ. ಬೆಳಗ್ಗೆನೂ ಇರುತ್ತೆ, ಸಂಜೆನೂ ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಿರುತ್ತೆ. 4ನೇ ತಾರೀಕು ಭಾನುವಾರ ಇರುತ್ತಲ್ಲ, ಆವಾಗ ಮೈಲಾರಲಿಂಗೇಶ್ವರ ಸ್ವಾಮಿ ಹಾಗೆ ಗಂಗಮಾಳಮ್ಮ ದೇವಿ ಹಾಗೆ ಸಂಪಿಗೆ ಸಿದ್ದೇಶ್ವರ ದೇವರುಗಳ ನೂತನ ಮೂರ್ತಿಗಳ ಮೆರವಣಿಗೆ ಮಾಡ್ತಾರೆ. ಅದನ್ನು ಕಳಸ ಕುಂಭದಿಂದ ಈ ಮೆರವಣಿಗೆ ನಡೆಯುತ್ತೆ. ಈ ಮೆರವಣಿಗೆನ ಶ್ರೀ ಮುರಳೀಧರ ಮಹಾಸ್ವಾಮಿಗಳು ಏನು ಚಂದ್ರಗಿರಿ ಮಠ ಇದೆಯಲ್ಲ ಹದಡಿ ಅವರಿಂದ ಚಾಲನೆ ನೀಡ್ತಾ ಇದ್ದಾರೆ.
ಮತ್ತು 7ನೇ ತಾರೀಕು ಬುಧವಾರ 7ರಿಂದ 11ನೇ ತಾರೀಕುವರೆಗೂ ಭಾನುವಾರ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ಅದನ್ನು ಅರ್ಚಕರಾದ ಶ್ರೀ ವೇದ ಬ್ರಹ್ಮ, ಶ್ರೀ ರಾಘವೇಂದ್ರ ಉಡುಪರು, ಶೃಂಗೇರಿ ಮಣಿಕಲ್, ಶ್ರೀ ವೇದಮೂರ್ತಿ ಮತ್ತು KN ಶ್ರೀಕಾಂತ್ ಭಟ್, ವೇದಮೂರ್ತಿ ಸುರೇಶ್ ಕುಲಕರ್ಣಿ ಇವರು ಈ ವಿಧಾನನ ನಡೆಸ್ಕೊಡ್ತಾ ಇದ್ದಾರೆ. 4ನೇ ತಾರೀಕಿಂದ 11ನೇ ತಾರೀಕುವರೆಗೂ ಇಲ್ಲಿ ಹಬ್ಬದ ವಾತಾವರಣನೇ ಇರುತ್ತೆ ಅಂತ ಹೇಳ್ಬೋದು. ದುರ್ಗಮ್ಮ ದೇವಿ ಇದೆಯಲ್ಲ, ದಾವಣಗೆರೆ ದುರ್ಗಮ್ಮ ದೇವಿ, ಅಲ್ಲಿ ಮೂರ್ತಿ ಬಂದಿರುತ್ತೆ. ಇಲ್ಲಿಂದ ಹೋಗಿ ಆ ಮೂರ್ತಿಗಳನ್ನ ತಗೊಂಡು ರಾಜಬೀದಿಯಲ್ಲಿ ದಾವಣಗೆರೆಯಲ್ಲಿ ಮೆರವಣಿಗೆ ಮಾಡ್ತಾರೆ. ಮೆರವಣಿಗೆಯಿಂದ ದೇವಸ್ಥಾನಕ್ಕೆ ಮೂರ್ತಿ ಬಂದು ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಹತ್ತಿರ ಇದ್ದವರೆಲ್ಲ ಬಂದು ಭೇಟಿ ಮಾಡಿ ದೇವಸ್ಥಾನದ ಒಂದು ಈ ಸುಂದರ ಕ್ಷಣಗಳಿಗೆ ಸಾಕ್ಷಿಯಾಗಬೇಕು ಅಂತ ನಾನಿಲ್ಲಿ ಕೇಳ್ತಾ ಇದ್ದೀನಿ. ನೋಡಿ, ಇದು ಆಹ್ವಾನ ಪತ್ರಿಕೆ, ಇದು ತೋರಿಸ್ತಾ ಇರೋದು. ಫಂಕ್ಷನಿಗೆ ನೋಡಿ ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದಾರೆ. ತುಂಬ ಸಡಗರದ ವಾತಾವರಣನೇ ಇದೆ ಅಂತ ಇಲ್ಲಿ ಹೇಳ್ಬೋದು. ಹಾಗೆ ಭಾನುವಾರ ಸಂಜೆ ದೇವರಿಗೆ ಪಲ್ಲಕ್ಕಿ ಮೆರವಣಿಗೆ ಇರುತ್ತೆ, ಭಜನೆ ಇರುತ್ತೆ, ಹಾಗೆ ದೇವರಿಗೆ ಒಡವು ಹೇಳ್ತಾರೆ. ಅದರದ್ದು ನಾನು ಸ್ವಲ್ಪ ವೀಡಿಯೋಸ್ ಹಾಕ್ತೀನಿ. ನಾನು ಯಾವುದು ಮ್ಯೂಟ್ ಮಾಡಲ್ಲ, ಯಾಕಂದರೆ ದೇವ್ರದ್ದು ಈ ಡಮರುಗ ಸೌಂಡ್ ಕೇಳೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ದೇವರ ಪ್ರಾಣ ಪ್ರತಿಷ್ಠಾಪನೆ ಹಾಗೆ ದೇವಸ್ಥಾನದ ಉದ್ಘಾಟನೆ ಹೇಗೆಲ್ಲ ಆಯಿತು ಅಂತ ವೀಡಿಯೋಸ್ ಹಾಕ್ತೀನಿ. ವಿಡಿಯೋ ಇಷ್ಟ ಆದಲ್ಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.